ಹಾಯ್ ಎಲ್ಲರಿಗೂ. ನಾನಿವತ್ತು ಬಾಂಬೆ ರವೆಯಿಂದ ಶೀರಾ ಮಾಡುವ ವಿಧಾನವನ್ನು ಹೇಳುತ್ತೇನೆ. ಸ್ವಲ್ಪ ಗೋಡಂಬಿ, ದ್ರಾಕ್ಷಿ, 2 ಗ್ಲಾಸ್ ಬಾಂಬೆ ರವೆ, 2 ಗ್ಲಾಸ್ ಸಕ್ಕರೆ ಮತ್ತು 3.5 ಗ್ಲಾಸ್ ನೀರು ಅಷ್ಟನ್ನು ನಾವು ರೆಡಿ ಮಾಡಿ ಇಡಬೇಕು. ನಾನು ಸೇಮ್ ಗ್ಲಾಸಲ್ಲಿ ಮೆಜರ್ಮೆಂಟ್ ತಗೊಂಡಿದ್ದೇನೆ. ಈ ಗ್ಲಾಸಲ್ಲಿ ಒಂದು ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕಿ ಗೇರು ಬೀಜ ಮತ್ತು ದ್ರಾಕ್ಷಿಯನ್ನು ಸ್ವಲ್ಪ ಹುರಿಬೇಕು. ಇದು ಹುರಿದಾದ ನಂತರ ಇದನ್ನು ತೆಗೆದು ಸಪ್ರೇಟ್ ಇಡಬೇಕು. ನಂತರ ಅದಕ್ಕೆ ಬೇಕಾದ ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿ ರವೆಯನ್ನು ಅದೇ ಪ್ಯಾನಲ್ಲಿ ಹುರಿಬೇಕು. ಸ್ವಲ್ಪ ಪರಿಮಳ ಬರುವ ತನಕ ಹುರಿಬೇಕು. ಲೋ ಫ್ಲೇಮಲ್ಲಿ ಇಟ್ಟರೆ ಒಳ್ಳೆಯದು, ಇಲ್ಲದ್ರೆ ಸ್ವಲ್ಪ ಕಪ್ಪಾಗ್ತದೆ ಅದು. ನಂತರ ಸೇಮ್ ಗ್ಲಾಸಲ್ಲಿ 3.5 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿದ್ದೇನೆ ನಾನು. ನೀರು ಹಾಕುವಾಗ ಗಂಟು ಕಟ್ಟದಾಗಿ ಅದನ್ನು ಸರಿ ಮಿಕ್ಸ್ ಮಾಡ್ತಾ ಇರಬೇಕು, ಕೈ ಬಿಡಬಾರ್ದು. ಸ್ವಲ್ಪ ಡ್ರೈ ಆಗುವ ತನಕ ಬೇಯಿಸಬೇಕಿದು ರವೆಯನ್ನು. ಇದೀಗ ಡ್ರೈ ಆಗ್ತಾ ಬಂದಿದೆ. ಇಷ್ಟು ಡ್ರೈ ಆದ ನಂತರ ಇದಕ್ಕೆ ಸಕ್ಕರೆಯನ್ನು ಹಾಕಬೇಕು. ಸಕ್ಕರೆ ಕರಗಿದ ನಂತರ ಸರಿ ನೀರು ಹಾಕ್ತೀರಿ. ಇದು ಸ್ವಲ್ಪ ಸ್ವಲ್ಪ ಗಂಟು ಕಟ್ತಾ ಬರ್ತಾ ಉಂಟು. ನಾವು ಈ ಥರ ಸ್ಪೂನಲ್ಲಿ ಸ್ವಲ್ಪ ಮಿಕ್ಸ್ ಮಾಡುವಾಗ ಸ್ವಲ್ಪ ಪ್ರೆಸ್ ಮಾಡಬೇಕು. ನಂತರ ಇದಕ್ಕೆ ಲೆಮನ್ ಎಲ್ಲೋ ಫುಡ್ ಕಲರ್ ಹಾಕಿದ್ದೇನೆ ನಾನು. ಸ್ಪೂನಲ್ಲಿ ಈ ಥರ ಮಾಡ್ತಾಯಿದ್ರೆ ಗಂಟು ಕಟ್ಟಿದ್ದೆಲ್ಲ ಹೋಗ್ತದೆ. ನಂತರ ಲೋ ಫ್ಲೇಮಲ್ಲಿ ಇಡಬೇಕು. ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸಬೇಕು. ರವೆ ಕೂಡಲೇ ಬೇಯ್ತದೆ ಮತ್ತು ಡ್ರೈ ಆಗ್ತದೆ ಇದು. ಇಷ್ಟು ಡ್ರೈ ಆದ ನಂತರ ನಾವು ಹುರಿದಿಟ್ಟ ದ್ರಾಕ್ಷಿ ಮತ್ತು ಗೇರು ಬೀಜವನ್ನು ಹಾಕಿ ಮಿಕ್ಸ್ ಮಾಡಬೇಕು. ಲಾಸ್ಟಿಗೆ 1 ಟೀ ಸ್ಪೂನ್ ಏಲಕ್ಕಿ ಹುಡಿಯನ್ನು ಹಾಕಬೇಕು. ಈಗ ಡ್ರೈ ಆಗ್ತಾ ಬಂತು. ಇಷ್ಟು ಡ್ರೈ ಆದರೆ ಸಾಕು. ಮತ್ತು ಪುನಃ ಡ್ರೈ ಆಗ್ತದೆ ಅದು ತಣ್ಣಗೆ ಆದ ನಂತರ. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.